ಶಿವಕುಮಾರ್ ಅವರ ಒಟ್ಟು ನಡವಳಿಕೆ ಇವತ್ತು ಸದನದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು, ಕುತೂಹಲಕಾರಿಯಾಗಿತ್ತು, ಡ್ರಾಮ್ಯಾಟಿಕ್ ಆಗಿತ್ತು. ಹಾಗಿತ್ತು ನೋಡೋಣ ಬನ್ನಿ. ಶಿವಕುಮಾರ್ ಅಲ್ಲೇ ಇದ್ದಾರೆ, ನಿಮ್ ಜೊತೆ ಇದ್ದಾರೆ ನಾಯಕರು, ನಮ್ಮ ನಾಯಕ ಯಾರೋ. ಇದರ ಹೊರತಾಗಿ ಕೂಡ ಇವತ್ತಿನ ಕಲಾಪ ಸಾಕಷ್ಟು ಕೌತುಕಗಳಿಗೆ ಸಾಕ್ಷಿ ಆಯ್ತು. ಕೆಲವರು ಸದನದಲ್ಲಿ ಇಂಥ ಸದನದಲ್ಲೂ ಕೂಡ, ಇಂಥ ಗರ್ಮ ಸದನದಲ್ಲೂ ಕೂಡ ನಿದ್ದೆ ಮಾಡಿದ್ರೆ, ಇನ್ನು ಕೆಲವರು ಗಂಭೀರ ಚರ್ಚೆಯಲ್ಲಿದ್ರು, ಇನ್ನು ಕೆಲವರು ಗುಸಗುಸು ಚರ್ಚೆ ನಡೆಸ್ತಾ ಇದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಆರ್ ಅಶೋಕ್, ರಾಮಲಿಂಗಾರೆಡ್ಡಿ, ಎಚ್ ಡಿ ರೇವಣ್ಣ ಫುಲ್ ಸೈಲೆಂಟ್ ಇವತ್ತು. ಆಶ್ಚರ್ಯ. ಅಪ್ಪ ಮಗಳು ರಾಮಲಿಂಗಾರೆಡ್ಡಿ ಹಾಗೂ ಸೌಮ್ಯ ರೆಡ್ಡಿ ಬಹಳ ಕುತೂಹಲದಿಂದ ಸದನವನ್ನ ಆಲಿಸ್ತಾ ಇದ್ರು. ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಪಾಪ ನಿದ್ರಾದೇವಿ ಆವರಿಸಿಕೊಂಡು ಸಾಕಷ್ಟು ತೊಂದರೆ ಕೊಟ್ರು. ಅವರ ನಿದ್ರೆಯ ಭಂಗಿಯನ್ನ ನೋಡಿ, ಅವರ ನಿದ್ರೆ ಪರಿ ನೋಡಿ ಸದನನೇ ಮೋಸ್ಟ್ ಸೂಟೇಬಲ್ ಪ್ಲೇಸ್ ಅಂತ ಅನ್ನಿಸ್ತಾ ಆರ್ ಅಶೋಕ್ ಅವರು ಕೂಡ ನಿಧಾನವಾಗಿ ಸುಖ ನಿದ್ರೆಗೆ ಜಾರಿದ್ರು ಸದನದಲ್ಲಿ. ಮರ್ತೋಗಿತ್ತ ಆರ್ ಅಶೋಕ್ ಅವರಿಗೆ ಸದನ ಚಾಲ್ತಿಯಲ್ಲಿದೆ ಅನ್ನೋದು, ಗಂಭೀರವಾದಂತ ಹೊಣೆಗಾರಿಕೆ ಇದೆ ತಮ್ಮ ಮೇಲೆ ಅನ್ನೋದು. ಪಾಪ ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ರಾತ್ರಿ ನಿದ್ರೆ ಇರ್ಲಿಲ್ವಾ, ಗೊರಕೆ ಹೊಡಿತಾ ಇದ್ರು ಸದನದಲ್ಲಿ. ಮತ್ತೊಂದ್ ಕಡೆ ನೋಡಿ, ಬೊಮ್ಮಾಯಿ ಆರ್ ಅಶೋಕ್ ಸೀಕ್ರೆಟ್ ಆಗಿ ಏನೋ ಚರ್ಚೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಲೆಕ್ಕ ಹಾಕ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಆರ್ ಅಶೋಕ್ ಪ್ಲಾನ್ ಮಾಡೋದು ಏನು, ಮುಂದೆ ನೆಕ್ಸ್ಟ್ ಏನಾಗುತ್ತೆ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಗೂಳಿಹಟ್ಟಿ ಶೇಖರ್, ಕಳೆದ ಬಿಜೆಪಿಯ ಅವಧಿಯಲ್ಲಿ ಭರ್ಜರಿ ಪ್ರದರ್ಶನ ನೀಡಿದಂತಹ ಗೂಳಿಹಟ್ಟಿ ಶೇಖರ್ ಈ ಸಾರಿ ಜಸ್ಟ್ ಲುಕ್ ಕೊಡ್ತಾ ಇದ್ರು. ಅದು ಬಿಟ್ರೆ ಬೇರೆ ಇನ್ನೇನು ಮಾಡ್ಲಿಲ್ಲ, ಸ್ವಲ್ಪ ಹಸನ್ಮುಖಿ ಆಗಿದ್ರು. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಒಂದ್ ಕಡೆ ಸಿದ್ದರಾಮಯ್ಯನವರು ರಾಜಕೀಯದ ಪಾಠ ಮಾಡ್ತಾ ಇದ್ರೆ, ನೈತಿಕತೆಯ ಪಕ್ಷಾಂತರದ ಪಾಠ ಮಾಡ್ತಾ ಇದ್ರೆ, ಈ ಕಡೆ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ನಿದ್ರಾದೇವಿಯ ವಶದಲ್ಲಿದ್ರು. ಎಲ್ಲಕ್ಕಿಂತ ಮುಂಚೆ ಜಿಟಿ ದೇವೇಗೌಡರು ಬೆಳ್ಳಂಬೆಳಗ್ಗೆ ಬಹಳ ಖುಷಿಯಾಗಿದ್ರು. ಬರ್ತ್ಡೇ ಬಾಯ್ ಸಿಟಿ ರವಿ ಅವರು ಜಿಟಿ ದೇವೇಗೌಡರ ಜೊತೆ ಬಹಳ ಆಪ್ತವಾಗಿ ಮಾತನಾಡಿದ್ರು, ಕೈ ಕುಲುಕಿದ್ರು. ಏನೋ ಖುಷಿಯಾಗಿ ಅವರಿಬ್ಬರ ಮಧ್ಯೆ ಒಂದಷ್ಟು ಮಾತಿನ ಎಕ್ಸ್ಚೇಂಜ್ ನಡೆಯಿತು. ಮತ್ತೊಂದ್ ಕಡೆ ಯಡಿಯೂರಪ್ಪ ಬೆಳಗ್ಗೆ ಸದನಕ್ಕೆ ಬಂದ್ರು. ರವಿ ವಿರುದ್ಧ ಸ್ವಲ್ಪ ಗರಂ ಆದ್ರು ಅಂತ ಹೇಳಲಾಗ್ತಾ ಇದೆ. ಅವರ ಶಾಸಕರನ್ನೆಲ್ಲ ಹಿಡಿದಿಟ್ಕೊಬೇಕಾಗತ್ತೆ. ಇವತ್ತು ಪ್ರತಿಯೊಬ್ಬರ ನಡವಳಿಕೆಯನ್ನ ಹೆಡ್ ಮಾಸ್ಟರ್ ರೀತಿಯಲ್ಲಿ ಪಾಪ ಯಡಿಯೂರಪ್ಪನವರು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಸೈಲೆಂಟ್ ಆಗಿ ಸಿಟಿ ರವಿ ಅವರು ವಾಪಸ್ ಬಂದು ತಮ್ಮ ಜಾಗದಲ್ಲಿ ಕೂತ್ಕೊಂಡು, ಏನೋ ಖುಷಿಯಲ್ಲಿ ಪಾಪ ಜಿಟಿ ದೇವೇಗೌಡರನ್ನ ಆಪ್ತವಾಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ರು. ಸ್ವಲ್ಪ ಹೊತ್ತು ಖುಷಿಯಾಗಿ ಮಾತನಾಡ್ಕೊಂಡು ಸೈಲೆಂಟ್ ಆಗಿ ಯಡಿಯೂರಪ್ಪನವ್ರು ಗದ್ರಿದ ನಂತರ ವಾಪಸ್ ಬಂದು ಸಿಟಿ ರವಿ ತಮ್ಮ ಪ್ಲೇಸಲ್ಲಿ ಕೂತ್ಕೊಂಡು, ಮತ್ತೆ ಮೊದಲನೇದಾಗಿ ನೋಡ್ತಾ ಇದೀವಿ ಜಿಟಿ ದೇವೇಗೌಡರು ಬಹಳ ಖುಷಿಯಾಗಿ ಎಲ್ಲರಿಗಿಂತ ಮುಂಚೆ, ದೋಸ್ತಿ ಪಾಳೆಯದ ಬೇರೆ ಎಲ್ಲರಿಗಿಂತ ಮುಂಚೆ ಬಿಜೆಪಿಯವರು ಬರ್ತಾ ಇದ್ದಾಗೇನೆ ಬಂದು ಸಿಟಿ ರವಿ ಅವರ ಕೈ ಹಿಡ್ಕೊಂಡು ಬಹಳ ಆಪ್ತವಾಗಿ ಏನೋ ಮಾತಾಡ್ತಾರೆ. ಅದನ್ನ ಮಾತಾಡ್ತಾ ಇದ್ದಾಗ ನೋಡಿ ಯಡಿಯೂರಪ್ಪನವ್ರು ಹೇಗೆ ನೋಡ್ತಾ ಇದ್ದಾರೆ. ಸಿಟಿ ರವಿ ವಿರುದ್ಧ ಯಡಿಯೂರಪ್ಪನವ್ರು ಗರಂ ಆದ್ರು. ಸಿಟಿ ರವಿ ಇದೇನು ಇಷ್ಟೆಲ್ಲ ಖುಷಿಯಾಗಿ ಜಿಟಿ